ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಸ್ಟೂಡೆಂಟ್ಸ್ ಕೇಳ್ತಿರುವಂಥ ಒಂದು ಕ್ವಶನ್. ಬ್ರೋ, ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು, ಇವಾಗ ಫೈನಲ್ ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಚಾಯ್ಸ್ ಎಂಟ್ರಿ ಬಗ್ಗೆ ಮತ್ತೆ ಅಡ್ಮಿಷನ್ ಬಗ್ಗೆ ಕ್ಲಾರಿಟಿ ಆಗಿ ಸಿಕ್ಬಿಡುತ್ತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಬ್ರೋ ಇವಾಗ KCET ನ ಒಂದು ಚಾಯ್ಸ್ ಎಂಟ್ರಿ ಮಾಡಬೇಕು ಅಂತ ಹೇಳೋದಾದ್ರೆ ಲಾಸ್ಟ್ ಡೇಟ್ ಯಾವಾಗ? ಲಾಸ್ಟ್ ಡೇಟ್ ಬಂದು 27ನೇ ತಾರೀಕು ಲಾಸ್ಟ್ ಡೇಟ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ಚಾಯ್ಸ್ ಎಂಟ್ರಿ ಓಪನ್ ಇದೆ. ಇವಾಗ ಚಾಯ್ಸ್ ಎಂಟ್ರಿ ನೀವು ಮಾಡ್ತೀರಾ ಅಂದರೆ ಎರಡೇ ಚಾಯ್ಸ್ ಇರುವಂಥದ್ದು, ಚಾಯ್ಸ್ 1, ಚಾಯ್ಸ್ 4. ಚಾಯ್ಸ್ 1ನ ಕ್ಲಿಕ್ ಮಾಡಿಕೊಂಡ್ರೆ ಅಡ್ಮಿಷನ್ ಪ್ರೊಸೆಸ್ನ ಫೀಸ್ ಪೇಮೆಂಟ್ನ ಮಾಡಲೇಬೇಕು ನೀವು. ಚಾಯ್ಸ್ 1ನ ಕ್ಲಿಕ್ ಮಾಡಿಕೊಂಡ್ರೆ ಫೀಸ್ ಪೇಮೆಂಟ್ ಮಾಡಲೇಬೇಕು. ಫೀಸ್ ಪೇಮೆಂಟ್ ಆದಮೇಲೆ ಥರ್ಡ್ ರೌಂಡ್ಗೆ ನೀವು ಡೈರೆಕ್ಟಾಗಿ ಎಲಿಜಿಬಲ್ ಆಗಿರ್ತೀರಾ. ಒಂದು ವೇಳೆ ನೀವು ಥರ್ಡ್ ರೌಂಡ್ಗೆ ಹೋಗ್ತೀರಾ ಅಂದರೆ ಫೀಸ್ ಪೇಮೆಂಟ್ ಮಾಡಿ ಥರ್ಡ್ ರೌಂಡ್ಗೆ ಹೋಗ್ಬೋದು. ಫೀಸ್ ಪೇಮೆಂಟ್ ಮಾಡಾದ್ಮೇಲೆ ಇವಾಗ ಏನು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಅದಕ್ಕೆ ಫೀಸ್ ಪೇಮೆಂಟ್ ಮಾಡಾದ್ಮೇಲೆ ಇಲ್ಲ ಗುರು ನಾನು ಥರ್ಡ್ ರೌಂಡ್ಗೆ ಹೋಗಲ್ಲ, ನಾನು ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೊತೀನಿ ಅಂದರೆ ಅಡ್ಮಿಷನ್ಗೆ ಹೋಗ್ಬೋದು. ಇಲ್ಲಿ ನೀವು ಯಾವ್ದ್ರ ಬೇಕಾದ್ರೂ ಕೂಡ ಚೂಸ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಒಂದು ವೇಳೆ ನೀವು ಫೀಸ್ ಪೇಮೆಂಟ್ ಮಾಡಲ್ಲ, ನಾನು ಥರ್ಡ್ ರೌಂಡ್ಗೆ ಹೋಗ್ತೀನಿ ಅಂದರೆ ಆ ಥರ ಇಲ್ಲ, ಫೀಸ್ ಪೇಮೆಂಟ್ ಮಾಡಲೇಬೇಕು. ನೀವು ಅಡ್ಮಿಷನ್ ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದರೆ ಥರ್ಡ್ ರೌಂಡ್ಗೆ ನೀವು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗ್ತೀರಾ. ಇದು ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ಇವಾಗ ಚಾಯ್ಸ್ 4 ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದರೆ ಆಟೋಮೆಟಿಕ್ಕಾಗಿ ನೀವು ಎಕ್ಸಿಟ್ ಆಗಿ ಹೋಗ್ಬಿಡ್ತೀರಾ. ಚಾಯ್ಸ್ 4ನ ನೀವು ಯೋಚನೆ ಮಾಡಿ ಕ್ಲಿಕ್ ಮಾಡಿ. ಸೆಕೆಂಡ್ ರೌಂಡ್ ತನಕನೂ ಕೂಡ ಬಂದಿದ್ದಾರೆ. 2.5 ತಿಂಗಳು ಜರ್ನಿ ಇದು ಕೌನ್ಸಲಿಂಗ್ದು. ಸೊ ನೀವು ಒಂದು ವೇಳೆ ಚಾಯ್ಸ್ 4ನ ಮಿಸ್ ಆಗಿ ಕ್ಲಿಕ್ ಮಾಡಿದ್ರು ಕೂಡ ಮತ್ತೆ ಚಾಯ್ಸ್ ಮತ್ತೆ ನೀವು ಅದೇ ಸೀಟ್ ಬೇಕು ಅಂದ್ರೂ ಕೂಡ ನಿಮಗೆ ಸಿಗಲ್ಲ. ತುಂಬ ಯೋಚನೆ ಮಾಡಿ ಚಾಯ್ಸ್ ಎಂಟ್ರಿ ಮಾಡಿ. 27ನೇ ತಾರೀಕು ತನಕನೂ ಕೂಡ ಟೈಮ್ ಇದೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಡ್ಮಿಷನ್ ಪ್ರೊಸೆಸ್ಗೆ ಅಂತ ಹೇಳ್ಬಿಟ್ಟು ನಿನ್ನೆ ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಅಡ್ಮಿಷನ್ ಪ್ರೊಸೆಸ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋದಲ್ಲಿ. ಇವಾಗ ನಿಮಗೆ ಗೊತ್ತಾಯಿತು ಅಂತ ಅನ್ಕೊಂತೀನಿ ಯಾವ ರೀತಿ ಕೌನ್ಸಿಲಿಂಗ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಥರ್ಡ್ ರೌಂಡ್ನ ಒಂದು ಪ್ರೊಸೆಸ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಈ ಮಂತ್ ಕಂಪ್ಲೀಟ್ ಸೆಕೆಂಡ್ ರೌಂಡ್ ಮುಗಿಸ್ಕೊಂಡ್ಬಿಡ್ತಾರೆ. ಸೊ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಾಲೇಜಿಗೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿನೇ ಇವಾಗ ಪ್ರೊಸೆಸ್ ಕಂಪ್ಲೀಟ್ ಮಾಡಲೇಬೇಕು KAN ಅವರು. ಇನ್ನೇನ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನನ್ನ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಅರ್ಜೆಂಟಾಗಿ ನಾನು ಅಪ್ಡೇಟು ಟೆಲಿಗ್ರಾಮ್ ಚಾನಲ್ ಮಾಡಿರ್ತೀನಿ. ಜೈ ಹಿಂದ್, ಒಂದೇ ಮಾತರಂ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.